ಮತಾಯನ ಶುಭ ಸಂದೇಶದ ಪೀಠಿಕೆ. ಹೊಸ ಒಡಂಬಡಿಕೆ ಮತಾಯ ಬರೆದ ಶುಭ ಸಂದೇಶದಿಂದ ಆರಂಭವಾಗುತ್ತದೆ. ಒಂದು ಹಳೆಯ ಸಂಪ್ರದಾಯದ ಪ್ರಕಾರ ಯೇಸುವಿನಿಂದ ಪ್ರೇಷಿತನಾಗಿ ಆಯ್ಕೆಯಾದ ಸುಂಕ ವಸೂಲಿಗಾರನೇ ಈ ಶುಭ ಸಂದೇಶದ ಲೇಖಕ. ಇದನ್ನು ಮತಾಯ 9:9 ಯೇಸು ಯೇಸು ಕ್ರಿಸ್ತರ ವಂಶಾವಳಿಯಿಂದ ಪ್ರಾರಂಭವಾಗುತ್ತದೆ. ಇದು ಹಳೆಯ ಒಡಂಬಡಿಕೆಯಲ್ಲಿ ಆಧಾರವಾಗಿ ನಿರೂಪಿಸುತ್ತದೆ. ಯೇಸುವಿನ ಸೇವಾ ಕಾರ್ಯ ಹಾಗೂ ಯಾತನೆಯ ಶಿಲುಬೆಯೊಂದಿಗೆ ಮುಗಿಯುವುದಿಲ್ಲ. ಇದು ಸತ್ತವರೊಳಗಿಂದ ಎದ್ದ ಆ ಯೇಸುವಿನ ಪುನರುತ್ಥಾನದಲ್ಲಿ ಪ್ರಾರಂಭವಾಗುತ್ತದೆ. ಪುನರುತ್ಥಾನದ ಯೇಸು ಸಕಲ ದೇಶಗಳನ್ನು ತಮ್ಮ ಪ್ರೇಷಿತತ್ವಕ್ಕೆ ಕರೆತರಲು ತಮ್ಮ ಶಿಷ್ಯರಿಗೆ ನೀಡುವ ಆದೇಶದ ಮೂಲಕ ಕೊನೆಗೊಳ್ಳುತ್ತದೆ. ಎಲ್ಲಾ ಜನರಿಗೂ ಶುಭ ಸಂದೇಶವನ್ನು ತರುತ್ತಾರೆ, ನಮ್ಮೊಡನೆ ಇದ್ದಾರೆ ಎಂಬುದನ್ನು ಯೆಶಾಯ ಪ್ರವಾದಿ 7:14 ಪ್ರಕಟವಾಗಿದೆ. ಈ ಶುಭ ಸಂದೇಶದಲ್ಲಿ ಕಾಣುವ ಕ್ರೈಸ್ತ ಸಮುದಾಯವು ಯಹೂದ್ಯ ಧರ್ಮದ ಸಂಪರ್ಕದಲ್ಲಿದ್ದು, ಫರಿಸಾಯರೊಡನೆ ದೇವರ ಆಜ್ಞೆಗಳನ್ನು ಯಾವ ರೀತಿಯಲ್ಲಿ ಅರ್ಥೈಸುವುದು ಎಂಬುದನ್ನು ಕುರಿತು ಯೇಸುವಿನೆಡೆಗಿನ ದೃಷ್ಟಿಕೋನದ ಮೂಲಕ ಯಹೂದ್ಯ ಕ್ರೈಸ್ತ ಪರಂಪರೆಯನ್ನು ಧರ್ಮಸಭೆಗೆ ಮತ್ತಾಯನ ಶುಭ ಸಂದೇಶವು ಪರಿಚಯಿಸುತ್ತದೆ. ಅಧ್ಯಾಯ 16, 13-20 ಧರ್ಮಸಭೆಯ ವಿಶ್ವಾಸಿಗಳ ಸಹಭಾಗಿತ್ವದ ಸಮುದಾಯವಾಗಿದೆ. ಅದು ಪೇತ್ರನೆಂಬ ಬಂಡೆಯ ಅಡಿಪಾಯದ ಮೇಲೆ ನಿಂತಿದೆ. ಪೇತ್ರ ಯೇಸುವಿನ ಪ್ರಮುಖ ಪ್ರೇಷಿತ, ಯೇಸುವಿನ ಲೋಕೋದ್ಧಾರಕ ಎಂದು ಆತ ಘೋಷಿಸುತ್ತಾನೆ. ಇದು ಇಂದಿಗೂ ಧರ್ಮಸಭೆಯ ಮೂಲಭೂತ ವಿಶ್ವಾಸ ಕೂಡ. ಆತನಲ್ಲಿ ಸ್ವರ್ಗದ ಕೀಲಿಯ ಅಧಿಕಾರವಿದೆ, ಬಂಧಿಸುವುದು, ಬಚ್ಚಿಡುವುದು, ಅರ್ಥ ಪಾಪಿಗಳಿಗೆ ಕ್ಷಮೆ ಹಾಗೂ ಅಧಿಕಾರಯುತವಾದ ಬೋಧನೆಯ ಅಧಿಕಾರದ ಘೋಷಣೆಯಾಗಿದೆ. ಅಧ್ಯಾಯ 18 ಪ್ರಕಾರ ಇಡೀ ಸಮುದಾಯ ಇದರಲ್ಲಿ ಸಹಭಾಗಿಯಾಗಿದೆ. ಇದರ ವಿವರಣೆಯನ್ನು ಹಳೆಯ ಒಡಂಬಡಿಕೆ ಮಲಾಕಿಯನ ಗ್ರಂಥ 4:4-5 ಹಾಗೂ 2ನೇ ಮಕಾಬಿ 2:1-12 ನರಪುತ್ರನು ಜನರು ಯಾರೆಂದು ಹೇಳುತ್ತಾರೆ ಎಂಬುದು ತಿಳಿಯುತ್ತದೆ. ಅಧ್ಯಾಯ 16 ವಾಕ್ಯಗಳು 21-28 ಮರಣ ಪುನರುತ್ಥಾನ ಕುರಿತು ಪ್ರಕಟಣೆ. ಮಾನವ ಕೋಟಿಯ ಉದ್ಧಾರಕ್ಕಾಗಿ ಪ್ರಭು ಯೇಸು ಶಿಲುಬೆಯ ಮರಣವನ್ನು ಅಪ್ಪುವುದರ ಮೂಲಕ ಅದನ್ನು ಬಲಿ ಅರ್ಪಣೆಯ ಸಂಕೇತವಾಗಿ ಪರಿವರ್ತಿಸಿದರು. ಪೇತ್ರ ತನ್ನ ವಿಶ್ವಾಸವನ್ನು ವ್ಯಕ್ತಪಡಿಸಿದ ನಂತರ ಯೇಸುವಿನ ಹಾದಿಯಲ್ಲಿ ಸಾಗುತ್ತಾನೆ. ಅವನು ಒಬ್ಬ ಸಾಮಾನ್ಯ ಮನುಷ್ಯನೆಂದು ಯೋಚಿಸುತ್ತಾನೆ. ಅವನಿಗೆ ಯೇಸು ಸಾಯುವುದು ಬೇಕಿರಲಿಲ್ಲ, ಆದರೆ ಯೇಸು ಯಾತನೆಯ ಹಾದಿಯಲ್ಲಿ ಸಾಗಿದರು ಎಂಬುದು ಆತ ಅರಿಯಬೇಕು. ಇದು ಪುನರುತ್ಥಾನಕ್ಕೆ ಕೊಂಡೊಯ್ಯುವ ಮಾರ್ಗವಾಗಿದೆ. ಪ್ರಭು ಕ್ರಿಸ್ತರು ಯಾವುದೇ ಸುಳ್ಳು ಆಶ್ವಾಸನೆಗಳನ್ನು ನೀಡಲಿಲ್ಲ, ಬದಲಾಗಿ ಕಠಿಣವಾದ ಮಾತುಗಳನ್ನು ಆಡುತ್ತಾರೆ. ಹಣ, ಆಸ್ತಿ, ಅಂತಸ್ತು, ಪದವಿ, ಅಧಿಕಾರ ಪ್ರಭು ಕ್ರಿಸ್ತರ ಮಾರ್ಗದ ಅಧಿಕಾರಕ್ಕಿಂತ ಪ್ರಭು ಕ್ರಿಸ್ತರ ಮಾರ್ಗ ಶ್ರೇಷ್ಠವಾದದ್ದು ಎಂಬುದು ತಿಳಿಯುತ್ತದೆ. ಇದರ ಅರ್ಥ ಕೊನೆಯ ನ್ಯಾಯ ತೀರ್ಪಿನ ದಿನದಲ್ಲಿ ಪ್ರಭು ಯೇಸು ತಮ್ಮ ದೈವ ಸ್ವರೂಪವನ್ನು ಪ್ರತ್ಯಕ್ಷಪಡಿಸಿ ಸಕಲರನ್ನು ನ್ಯಾಯ ತೀರ್ಪಿಗೆ ಗುರಿಪಡಿಸುವರು ಎಂಬುದಾಗಿದೆ. ಈ ಪ್ರಪಂಚದಲ್ಲಿ ನಾವು ಎಲ್ಲವನ್ನೂ ಗೆದ್ದು ಪ್ರಭುವನ್ನು ಅರಿಯದೆ ಅವರ ಮಾರ್ಗವನ್ನು ತಿಳಿಯದೆ ಜೀವಿಸಿದಾಗ ನಮ್ಮ ಪ್ರಾಣವನ್ನು ಕಳೆದುಕೊಂಡಂತೆ ನಾವು ಮಾಡುವ ಪ್ರಭುವಿನ ಕಾರ್ಯಗಳಿಗೆ ತಂದೆ ದೇವರಿಂದಲೇ ತಕ್ಕ ಪ್ರತಿಫಲ, ಸನ್ಮಾನ ದೊರಕುತ್ತದೆ. ಜೀವನದಲ್ಲಿ ಒದಗಿ ಬರುವ ಎಲ್ಲಾ ಸಮಸ್ಯೆಗಳನ್ನು ಇವೆಲ್ಲ ಚಿಕ್ಕ ಚಿಕ್ಕ ಶಿಲುಬೆಗಳೆಂದು ಪರಿಗಣಿಸಿ ಪ್ರಭುವಿನ ಮಾರ್ಗದಲ್ಲಿ ಸಾಗೋಣ. ಆಮೇನ್. ಪಿತನಾಸ